ಸ್ವಾಮಿ ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಶಿವಮೊಗ್ಗ ಇವರು ನಮ್ಮ ಅಲಂಕರಿಸಿದ್ದಾರೆ ವೇದಿಕೆಯನ್ನು. ಅವರಿಗೆ ತುಂಬ ವೈಯಕ್ತಿಕವಾಗಿ ಮತ್ತು ಎಲ್ಲ ನೆರೆದವರ ಪರವಾಗಿ ನಾನು ಅವರಿಗೆ ಭಾವಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರೊಫೆಸರ್ BM ಕುಮಾರಸ್ವಾಮಿ, ಪರಿಸರ ತಜ್ಞರು, ಶಿವಮೊಗ್ಗ, ಇವರು ಸಹ ನಮ್ಮ ಹೃದಯಪೂರ್ವಕ ಆಹ್ವಾನಕ್ಕೆ ಹೋಗೋದು ಬಂದು ಹಾಜರಾಗಿದ್ದಾರೆ. ಅವರಿಗೂ ಸಹ ನಾನು ನಗರ ಪರವಾಗಿ ನಮ್ಮ ಉದ್ಘಾಟಕರು ಮತ್ತು ಅಧ್ಯಕ್ಷರಿಗೆ ಮಾತ್ರ 10 ನಿಮಿಷ ಸಮಯ. ನಮಗೆಲ್ಲರಿಗೂ ಒಂದು 2 ರಿಂದ 3 ನಿಮಿಷದಲ್ಲಿ ನಮ್ಮ ವಿಚಾರಗಳನ್ನ ಮುಗಿಸ್ಬೇಕು ಅಂತ ಹೇಳಿ. ಸೊ ಸುಫಿಯಾನ್ ಗೆಳೆಯರು ಅದನ್ನ ರೆಕಾರ್ಡಿಂಗ್ ಮಾಡ್ತಾರೆ. ಇವತ್ತಿನ ಏನಾಗುತ್ತೆ, ಇವತ್ತಿನ ಎಲ್ಲ ಅಂಶಗಳನ್ನ ಕ್ರೋಢೀಕರಿಸಿ ಮುಂದಿನ ಕಾರ್ಯಗಳನ್ನ ನಡೆಸಬೇಕು ಅಂತಕ್ಕಂಥ ಉದ್ದೇಶ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಚರ್ಚೆ ಮತ್ತು ಸಂವಾದ ಆಗುತ್ತೆ, ಚಿಂತನ ಮಂಥನ ಆಗುತ್ತೆ. ಇದು ಸೀಮಿತ ಆಗಬಾರ್ದು. ಇವತ್ತಿಗೆ ಮುಂದಿನ ದಿವಸಗಳಲ್ಲಿ ನಾವು ಇದನ್ನ ವರ್ಷದಲ್ಲಿ 1-2-3 ಕಾರ್ಯಕ್ರಮಗಳನ್ನ ಯಾರಿಗೆ ಇಂಪ್ಲಿಮೆಂಟ್ ಮಾಡೋ ದೃಷ್ಟಿಯಿಂದ ಇವತ್ತು ಏನ್ ತೀರ್ಮಾನ ಆಗುತ್ತೆ ಅದನ್ನ ಮುಂದೆ ಕೊಂಡೊಯ್ಯೋ ದೃಷ್ಟಿಯಿಂದ ಕೆಲವೊಂದು ನಿರ್ಣಯಗಳನ್ನ ಕೈಗೊಂಡು ಇದನ್ನು ಮಾಡಬೇಕು ಅಂತ ಹೇಳಿ ನಮ್ಮದು ಒಂದು ಆಲೋಚನೆ ಇದೆ. ಆ ದೃಷ್ಟಿಯಿಂದ ತಾವೆಲ್ಲ ಸಹಕರಿಸಬೇಕು ಅಂತ ಕೇಳ್ಕೊಂಡು, ನಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ಚಳವಳಿನಲ್ಲಿ ಅನೇಕ ಜನ ತ್ಯಾಗ ಬಲಿದಾನ ಮಾಡಿದ್ದಾರೆ. ಅವರ ತ್ಯಾಗ ಬಲಿದಾನದ ವಿಚಾರಗಳು ನಮ್ಗೆ ಅಷ್ಟೊಂದು ಎಲ್ಲ ಈಗಿನ ಯುವ ಪೀಳಿಗೆಗೆ ಸಂಪೂರ್ಣವಾಗಿ ಅರಿವಿಲ್ಲ. ಆ ದೃಷ್ಟಿನಲ್ಲಿ ಇವತ್ತು ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಕೆಲವರು ಅದನ್ನ ಸ್ವೇಚ್ಛಾಚಾರವಾಗಿ ತೆಗೆದುಕೊಳ್ತಾರೆ, ಅಥವಾ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ತಾವು ಮನಸ್ಸಿಗೆ ಬಂದಾಗ ಏನ್ ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ಭಾವನೆ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಯಾವ ಕಡೆ ಸಾಗ್ತಾ ಇದೆ, ಈ ಸ್ವಾತಂತ್ರ್ಯವನ್ನ ಇದ್ರ ಬಗ್ಗೆ ಒಂದು ಚಿಂತನ ಮಂಥನ ಆಗ್ಬೇಕು, ಚರ್ಚೆಗಳಾಗಬೇಕು. ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಮುಕ್ತವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ. ಆದ್ರೆ ಯಾಕೆಂದ್ರೆ ನಾವು ಯಾವುದೇ ರಾಜಕೀಯ ಪಕ್ಷದವ್ರನ್ನ ಇಲ್ಲಿ ಕರೆದಿಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಸಾಮಾಜಿಕವಾಗಿ ಸಮಾಜಮುಖಿ ಚಿಂತನೆ ಇರ್ತಕ್ಕಂಥವ್ರು ಮಾತ್ರ ಕರೆದಿದ್ದೀವಿ. ಸೊ ಅದ್ರ ಉದ್ದೇಶ ಏನಂತ ಹೇಳಿದ್ರೆ, ಸೊ ನೀವು ನಿಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವಗಳನ್ನ ಗಳಿಸಿದ್ದೀರಾ. ಆ ಅನುಭವದ ಹಿನ್ನೆಲೆಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ನಾವು ಫೋಕಸ್ ಮಾಡಿ, ಪರಿಸರಕ್ಕೆ ಒಂದು ಫೋಕಸ್ ಮಾಡಿ, ನಾವು ಚಳವಳಿಯಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಸರಳವಾಗಿ ಹೇಳೋದಾದ್ರೆ ಸ್ವಾತಂತ್ರ್ಯ ಬಂದ ತಕ್ಷಣ ನಮ್ಮ ಹಿರಿಯರ ಕನಸೇನು ಕಂಡಿದ್ರು ಅಂದ್ರೆ ಹಾಗೇನೆ ನಾವು ಹಸಿರು ಕ್ರಾಂತಿಯ ಮೂಲಕ ಆಹಾರದ ಉತ್ಪಾದನೆ ಜಾಸ್ತಿ ಮಾಡಿದೀವಿ. ಆದ್ರೆ ಇವತ್ತು ರೋಗ ರುಜಿನಗಳೇನಾದ್ರು ಕಡಿಮೆ ಆಗಿದೆಯಾ, ಆಹಾರದ ಉತ್ಪಾದನೆ ಜಾಸ್ತಿ ಆಗ್ತಾ ಇರೋದು ಒಂದ್ ಕಡೆ, ಇನ್ನೊಂದ್ ಕಡೆಗೆ ಕ್ವಾಲಿಟಿ ಆಹಾರ ಸಿಗ್ತಾ ಇದೆಯಾ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅಲ್ಮಾ ಆಟ ಡಿಕ್ಲರೇಷನ್ ಅಂತ ತಮಗೆಲ್ಲ ಗೊತ್ತಿರೋ ಹಾಗೆ 2000 ಇಸವಿ ಅಷ್ಟೊತ್ತಿಗೆ ಎಲ್ಲರಿಗೂ ಆರೋಗ್ಯ ಅಂತೇಳಿ ವಿಶ್ವಸಂಸ್ಥೆ ಮಟ್ಟದಲ್ಲಿ ಒಂದು ಘೋಷಣೆ ಆಯ್ತು. ಅದಕ್ಕೆ ನಮ್ಮ ಭಾರತ ಕೂಡ ಒನ್ ಆಫ್ ದ ಸಿಗ್ನೇಟರಿ. ಅಲ್ಮಾ ಆಟ ಡಿಕ್ಲರೇಷನ್ ಏನ್ ಹೇಳುತ್ತೆ, ಎಲ್ಲರಿಗೂ 2000 ಇಸವಿ ಅಷ್ಟೊತ್ತಿಗೆ ಎಲ್ಲರಿಗೂ ಆರೋಗ್ಯವನ್ನ ನಾವು ಕೊಡ್ತೀವಿ ಇಲ್ಲ. ಆದ್ರೆ ಇವತ್ತಿನವರೆಗೂ ಕೂಡ ಇನ್ನು 26 ವರ್ಷ ಮುಂದೆ ಬಂದ್ಬಿಟ್ಟಿವಿ. ಮತ್ತೆ ಈ 26 ವರ್ಷ ಮುಂದೆ ಬಂದರೂ ಕೂಡ ಇವತ್ತಿನವರೆಗೂ ಕೂಡ ಒಂದು ಗುಣಾತ್ಮಕ ಆರೋಗ್ಯ ಸೇವೆಗಳು ಸಾಮಾನ್ಯ ಜನರಿಗೆ ಸಿಗ್ತಾ ಇದೆಯಾ? ಇವತ್ತು ಎಷ್ಟೋ ಒಂದು ಮೇಜರ್ ಆಪರೇಷನ್ಸ್ ಎಲ್ಲ ಬಂದಾಗ ಬಡವರು ಎಷ್ಟು ಆಸ್ತಿ ಮನೆಗಳನ್ನ ಕಳ್ಕೊಳ್ಳುವಂತ ಸಂದರ್ಭ ಇದೆ. ಇವತ್ತು ಪರದೇಶಗಳಲ್ಲಿ ಎಲ್ಲಾ ರೀತಿಯ ಇನ್ಸೂರೆನ್ಸ್ ಅನ್ನು ಇಟ್ಕೊಂಡು, ಆರೋಗ್ಯ ವಿಮೆ ಇಟ್ಕೊಂಡು ಅವರು ಓಡಾಡ್ತಾರೆ. ಆದ್ರೆ ಇವತ್ತು ವಿಮೆ ಅಂತಕ್ಕಂಥದ್ದು ಸಾಮಾನ್ಯ ಜನರಿಗೆ ಇವತ್ತು ಸಿಗ್ತಾ ಇದೆಯಾ ಅನ್ನೋದು ಇವತ್ತು ಪ್ರಶ್ನೆ. ಇವತ್ತು ಸರ್ಕಾರದವರು ಮಾಡ್ತಕ್ಕಂಥ ಒಂದು ವಿಮೆ ಅದು ಒಂದ್ ಕಡೆ, ಇನ್ನೊಂದ್ ಕಡೆಗೆ ಸಾಮಾನ್ಯ ಜನರು ಏನಾದ್ರು ಅನಾರೋಗ್ಯಕ್ಕೊಳಗಾದ್ರೆ ಅವರಿಗೆ ಲಕ್ಷಾಂತರ ರೂಪಾಯಿ ಇವತ್ತು ಭರಿಸ್ಲಿಕ್ಕೆ ಆಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಇವತ್ತು. ಈ ದೃಷ್ಟಿಯಲ್ಲಿ ಪರಿಸರದ ವಿಷಯದಲ್ಲೂ ಕೂಡ ನಮ್ಮ ಡಾಕ್ಟರ್ ಕುಮಾರಸ್ವಾಮಿ ಸರ್ ಅವರು ಅನೇಕ ವಿಷಯಗಳನ್ನ ಅವರು ಬೆಳಕು ಚೆಲ್ತಾರೆ. ಸೊ ಈ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆಯಲ್ಲ, ಅವ್ರ ಸ್ವಾತಂತ್ರ್ಯ ಹೋರಾಟಗಾರರ ಕನಸು ಇವತ್ತು ನನಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಈ ಚರ್ಚೆಯನ್ನ ಮಾಡೋಣ. ಅದಕ್ಕೆ ವಿಶೇಷವಾಗಿ ಶಿಕ್ಷಣ, ಆರೋಗ್ಯ ಮತ್ತು ಪರಿಸರಕ್ಕೆ ಸೀಮಿತವಾಗಿ ನಾವು ಚರ್ಚೆ ಮಾಡೋಣ. ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ದಯಮಾಡಿ ತಾವು ಸೂಚನೆ ಕೊಡಬೇಕು. ಯಾಕಂದ್ರೆ ನಮ್ದು ಬಹಳ ಸೀಮಿತವಾದ ಪರಿಮಿತಿ. ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇರ್ಬೋದು, ಶಿವಮೊಗ್ಗ ಹೆಲ್ಪಿಂಗ್ ಹ್ಯಾಂಡ್ಸ್ ಇರ್ಬೋದು, ಚಿಂತಕರ ಚಾವಡಿ ಇರ್ಬೋದು, ಬಹಳ ಸೀಮಿತವಾದ ಪರಿಮಿತಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಈ ಸೀಮಿತವಾದಂತ ಪರಿಮಿತಿನಲ್ಲೇ ಕೆಲವೇ ಹಳ್ಳಿಗಳಲ್ಲಿ ನಾವು ಇಲ್ಲಿ ಬರ್ತಕ್ಕಂಥ ಚರ್ಚೆಗಳನ್ನ ಆಧರಿಸಿ, ತಾವೆಲ್ಲ ಕೊಡ್ತಕ್ಕಂಥ ಸಲಹೆಗಳನ್ನ ಆಧರಿಸಿ ನಾವು ಏನಾದ್ರು ಕಾರ್ಯಕ್ರಮ ರೂಪಿಸ್ಲಿಕ್ಕೆ ಆಗ್ಬೋದಾ, ಅದಕ್ಕೆ ಯಾವ ರೀತಿ ನಾವು ಅದನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮೆಲ್ಲರ ಸಲಹೆಗಳನ್ನ ಕೊಡ್ಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಆಶಯ ನುಡಿಯನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ಶ್ರೀಯುತ MN ಸುಂದರರಾಜ್ ಅವರಲ್ಲಿ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಆಗಲೇ ಹೇಳಿದಾಗೆ ಸ್ವಾತಂತ್ರ್ಯ ಬರಬೇಕಾದ್ರೆ, ಸಂವಿಧಾನದ ರೂಪಿಸಬೇಕಾದ್ರೆ ಎಂತೆಂತಹ ಒಂದು ಭಾವನೆಗಳು, ಎಂತೆಂತಹ ಒಂದು ಕ್ರಮಗಳನ್ನು ನಾವು ಕೈಗೊಳ್ಳಬೇಕು. ಸ್ವಾತಂತ್ರ್ಯ ಆದಮೇಲೆ
ಯಾವ ಕಾರ್ಯಕ್ರಮಗಳಿಂದ ನಮ್ಮ ದೇಶದ ಜನರಿಗೆ ಒಳ್ಳೆಯದಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಿದ್ವಿ. ಆದರೆ ಅವೆಲ್ಲವೂ ಸಹ ಈಗ ನಮ್ಮ ದೇಶದಲ್ಲಿ 80 ವರ್ಷ ಆದರೂ ಸಹ ಇನ್ನೂ ಅದು ಇಂಪ್ಲಿಮೆಂಟ್ ಆಗ್ತಕ್ಕಂಥ ಒಂದು ಹಂತದಲ್ಲಿ ಇಲ್ಲ. ಸಾಮಾನ್ಯವಾಗಿ ಯಾವುದೇ ದೇಶಕ್ಕೆ ಹೋಗಲಿ, ಮುಂದುವರೆದಿರ್ತಕ್ಕಂಥ ದೇಶದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಉಚಿತವಾಗಿರ್ತಕ್ಕಂಥ ಆರೋಗ್ಯ, ಉಚಿತ ಶಿಕ್ಷಣ ಇವೆರಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಇವೆರಡೂ ಸಹ ಒಂದು ದೊಡ್ಡ ಉದ್ಯಮ ಆಗಿ ನಡೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಉದ್ಯಮವನ್ನ ಪೋಷಣೆ ಮಾಡ್ತಕ್ಕಂಥ ಯಾರಪ್ಪ ಅಂದ್ರೆ ರಾಜಕಾರಣಿಗಳು, ದುಡ್ಡಿರ್ತಕ್ಕಂಥ ಕಾರ್ಪೊರೇಟ್ನವರು, ಇಂಥವರು ಇದನ್ನ ಪೋಷಣೆ ಮಾಡ್ತಾ ಇದ್ದಾರೆ. ಅವ್ರು ಯಾವಾಗಲೂ ಸಹ ಇದನ್ನು ಉಚಿತವಾಗಿ ಕೊಡೋದಕ್ಕೆ ನಮಗೆ ಬಿಡ್ತಾನೆ ಇಲ್ಲ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಮಸ್ಯೆ. ಈಗ ಯಾವುದೇ ಶಿವಮೊಗ್ಗನೇ ತಗೊಳ್ಳಿ, ಬಹುಶಃ ಒಂದು ಶಿವಮೊಗ್ಗ ತಗೊಳ್ಳಿ, ಎಷ್ಟು ಆಸ್ಪತ್ರೆಗಳಿದೆ ನೀವೇ ನೋಡ್ತಾ ಇದ್ದೀವಿ. ಪ್ರತಿಯೊಂದು ಆಸ್ಪತ್ರೆ ಒಳಗೂ ರೋಗಿಗಳಂತೂ ಹಿಂಡಾಗಿ ಹೋಗ್ತಾ ಇದ್ದಾರೆ. ಶಾಲೆಗಳು ಓಪನ್ ಆಗ್ತಾ ಇದೆ. ಆ ಶಾಲೆಗಳಲ್ಲಿ ಡೊನೇಷನ್ ಹಾವಳಿ ಪ್ರತಿ ವರ್ಷನೂ ಸಹ ಅದ್ರ ಬಗ್ಗೆ ಅಡ್ಮಿಷನ್ ಟೈಮ್ನ ಒಂದಿಷ್ಟು ಜನ ಮಾತಾಡ್ತಾರೆ, ಆಮೇಲೆ ಅದ್ರ ಬಗ್ಗೆ ಯಾರು ಕೇಳಕ್ಕೆ ಹೋಗಲ್ಲ. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಇವತ್ತು ಇದರಿಂದ ಎಲ್ಲವೂ ಸಾಧ್ಯ ಆಗುತ್ತೆ ಅಂತ ನಮಗಂತೂ ಭಾವನೆ ಇಲ್ಲ. ಆದರೆ ನಮ್ಮ ಒಂದು ಭಾವನೆಗಳನ್ನ, ಸಲಹೆಗಳನ್ನ, ನಮ್ಮ ಅನಿಸಿಕೆಗಳನ್ನ ನಾವು ಸಮಾಜಕ್ಕೆ ತಿಳಿಸಿದ್ರೆ ಅದು ಮುಂದೆ ಒಂದು ದಿವಸ ಅದರಿಂದ ಒಳ್ಳೆಯ ಒಂದು ಪ್ರತಿಫಲ ಸಿಗ್ಬೋದು ಅಂತಕ್ಕಂಥ ಭಾವನೆಯಿಂದ ಇವತ್ತು ಸೇರ್ಕೊಂಡಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಒಂದು ಉಪಸ್ಥಿತಿ ಮತ್ತು ಪಾಲ್ಗೊಳ್ಳುವಿಕೆ ಅತ್ಯಂತ ಅವಶ್ಯಕ ಅಂತ ಹೇಳಿದ ನನ್ನ ಮಾತು ಮುಗಿಸ್ತೀನಿ. BS ತಿಮ್ಮೋಲಿ ಅವರು, ಹಾಗೇನೆ ನಮ್ಮ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರು ಶ್ರೀಯುತ ಚನ್ನಬಸಪ್ಪ ಸರ್ ಇಲ್ಲಿದ್ದಾರೆ. ಅವರು ದಯಮಾಡಿ ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮಹಿಳೆಯರಿಬ್ಬರು ನಮ್ಮ ಜೊತೆ ಶಿವಕುಮಾರ್ ಎಲ್ಲರೂ ಸೇರ್ಕೊ ಕಾಂಗ್ರೆಸ್ ಸರ್ ಆಗಿದೆ ಸರ್, ಥ್ಯಾಂಕ್ಸ್. ಸಮಸ್ಯೆ ದೇಶದ ಬಗ್ಗೆ ಯೋಚನೆ ಮಾಡೋದನ್ನು ಉಳಿಸ್ಬೇಕಾಗಿದೆ. ಎಲ್ಲಿ ನೋಡಿದ್ರು ಸ್ವಾರ್ಥ ಜಾಸ್ತಿ ಆಗಿದೆ. ಅದನ್ನು ಹೇಗೆ ಮಾಡಬೇಕು ಏನು ನಾನು ಒಂದ್ಸತಿ ಹಂಗೆ ಈಗ ನಮ್ಮ ದೇಶ ಹಿಂಗಾಯ್ತಾ, ಎಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಗಾಂಧೀಜಿಯವರಂಥ ಒಬ್ಬರು ನೇತೃತ್ವದಲ್ಲಿ ನಡೆದಂಥ ಈ ಸಂಸ್ಥೆ ಸಂಘ ಇವತ್ತು ಯಾವ ಮಟ್ಟಕ್ಕೆ ಇಳಿದಿದೆ. ಇವತ್ತು ಗಾಂಧೀಜಿ ಹೆಸರೇಳೋರೇ ಕಮ್ಮಿ ಆಗಿಬಿಡ್ತಾರೆ. ಈಗ ಮಕ್ಕಳಿಗೆ ಯಾರು ಅಂತಲೇ ಗೊತ್ತಿಲ್ಲ. ಅಂದರೆ ನಮ್ಮ ಹಿರಿಯವರು ಹೋರಾಟ ಮಾಡಿದವರು ಅವ್ರ ಜೀವನ ಚರಿತ್ರೆ ನಮ್ಮ ಮಕ್ಕಳಿಗೆಲ್ಲ ಕಲಿಸಿಲ್ಲ. ಅದ್ರ ಬಗ್ಗೆ ಏನೇನೋ ಇದು ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ವಿದ್ಯೆ ಕೊಡ್ತಾ ಇದ್ದೀವಿ, ಆಯಿತಾ. ಇದ್ರ ಬಗ್ಗೆ ಏನು ಮಾಡಬೇಕಂತ ನನಗೂ ಒಂದು ರೀತಿಯಲ್ಲಿ ಮನಸ್ಸಿಗೆ ಬೇಜಾರಾಗಿದೆ. ಆದರೆ ಪ್ರಯತ್ನ ಮಾಡಬೇಕು ಅಂದಮೇಲೆ ಪ್ರಯತ್ನ ಮಾಡಿ ನೋಡಬೇಕು, ನಾವು ಪ್ರಯತ್ನ ಮಾಡಬೇಕು, ಕಷ್ಟಪಡಬೇಕು, ಆಯಿತಾ. ಅದರಿಂದ ಈ ಬಗ್ಗೆ ಎಲ್ಲರೂ ಕೂತ್ಕೊಂಡು ಆಲೋಚನೆ ಮಾಡಿ ಯುವಕರನ್ನ ಇಲ್ಲಿ ಹೊರಗಡೆ ತರಬೇಕು, ಯುವಕರು ಮುಂದೆ ಬರಬೇಕು. ಅದಕ್ಕೆ ಯಾವ ರೀತಿ ನಾವು ಪ್ರಯತ್ನ ಮಾಡಬೇಕು. ಮಹೇಂದ್ರ ಸಿಂಗ್ ಟಿಕಾಯತ್ ಅವ್ರ ಜೊತೆ ಇದು ಮಾಡ್ಬೇಕಾದ್ರೆ ಅವರ ರೈತ ಸಂಘದ ಚಳವಳಿ ಹೋರಾಟಗಳಲ್ಲಿ ನಾವು ಕೂಡ ಒಬ್ಬ ವಿದ್ಯಾರ್ಥಿ ದಶೆನಲ್ಲೇ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅಲ್ಲಿ ಭಾಗವಹಿಸಿದ್ವಿ. ಮತ್ತೆ ಜೊತೆಗೆ ಸುಂದರೇಶ್ ಸರ್ ಅವರು ಕೂಡ ನಮಗೆ ನಮ್ಮ ವಿದ್ಯಾರ್ಥಿ ಸಂಘಟನೆಗೆ ಬಹುತೇಕ ಒಂದು ಚಳವಳಿಗಳಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥವ್ರು ಅವರೆಲ್ಲ. ಅದರಿಂದ HR ಬಸವರಾಜಪ್ಪನವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಚಿಂತನ ಮಂಥನದಲ್ಲಿ ಮಾತಾಡಬೇಕು. ಅವರ ವಿಚಾರಗಳು ಮುಂದೆ ಇದನ್ನು ಹೇಗೆ ಕೊಂಡೊಯ್ಯಬಹುದು, ನಮ್ಮ ಸೀಮಿತ ವ್ಯಾಪ್ತಿನಲ್ಲಿ ಕೆಲವೇ ಹಳ್ಳಿಗಳಲ್ಲಾದರೂ ಕೂಡ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರ ಒಂದು ವಿಚಾರಗಳನ್ನ ಬೆಳಕು ಚೆಲ್ಲಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತೀವಿ. ಅವಶ್ಯಕತೆ ಇದೆ ಅಂತ ನನಗೂ ಅನಿಸ್ತದೆ. ಸ್ವತಂತ್ರ ಯಾವ ಅರ್ಥದಲ್ಲಿ ನನಗೆ ಬಂತು, ಸ್ವತಂತ್ರ ಹೇಗೆ ಪಡೆದ್ವಿ, ಇದು ಭಾಳಷ್ಟು ಜನ ಮುಂದಿನ ಈಗಿನ ಪೀಳಿಗೆಗೆ ಬಹುಶಃ ಅರ್ಥ ಇಲ್ಲ. ಸ್ವತಂತ್ರ ಸುಮ್ಮನೆ ನಮಗೆ ಸಿಕ್ಕಿಬಿಟ್ಟಿದೆ ಅನ್ನೋವಂಥ ಕಲ್ಪನೆ ಒಳಗಡೆ ಭಾಳಷ್ಟು ಯುವಕರಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಎಷ್ಟು ತ್ಯಾಗ, ಬಲಿದಾನ, ಹೋರಾಟ
ಸಾವು ನೋವುಗಳು ಎಷ್ಟೆಲ್ಲ ಹೋರಾಟದಿಂದ ಇವತ್ತು ಎಲ್ಲ ಧರ್ಮೀಯರು ಎಲ್ಲ ವರ್ಗದ ಜನರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಕ್ಕೊರಲಿನಿಂದ ಭಾಗವಹಿಸಿದ ಪರಿಣಾಮವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಕಾರ್ ತಗೋಬೇಕು ಅಂತ ಹೇಳಿದ್ರೆ ಗೊತ್ತಿದೆ, ಬಹುಶಃ ಅವರ ಹೆಂಡತಿ ಇದನ್ನು ಮಾಡಿದರೆ ದುಡ್ಡಿಲ್ಲದೆ ಬೇಕು ನಾನು ಕೂಡಿಟ್ಟಿದ್ದೀರಿ ಅಂತ ಅಂದರು. ಕೂಡಿಟ್ಟಿದ್ದು ಯಾಕೆ ಬಂತು, ಯಾಕೆ ಜಾಸ್ತಿ ಸಂಬಳ ಜಾಸ್ತಿ ಆಗ್ತಂಗಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆದು ನೀವು ಸಂಬಳ ಕಮ್ಮಿ ಮಾಡಿರಿ ಅಂತ ಹೇಳಿದ್ರು. ಇವತ್ತು ನಿಜಲಿಂಗಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿ ಆದರೂ ಕೂಡ ಅವ್ರನ್ನ ಸಮಾಧಿ ಮಾಡೋಕ್ಕೆ 3 ಅಡಿ 6 ಅಡಿ ಜಾಗ ಹತ್ರ ಇರಲಿಲ್ಲ. ರಾಜಕೀಯ ಸ್ವಾತಂತ್ರ್ಯ ನಮಗೆ ಇನ್ನೂ ಇನ್ನೂ ಸಿಕ್ಕಿಲ್ವಾ ಅಂತ. ನಿಜವಾದ ರಾಜಕೀಯ ಸ್ವಾತಂತ್ರ್ಯ ನಮಗೆ ಬಂದೇ ಇಲ್ಲ ಇದುವರೆಗೂ. ಯಾವ ಕಾರಣಕ್ಕೆ ಅಂತಂದ್ರೆ, ರಾಜಕೀಯವಾಗಿ ನಾವು ಯಾವ್ದನ್ನ ನಾವು ರಾಜಕೀಯ ಅಂತ ಹೇಳ್ತೀವೋ, ಅಥವಾ ನನ್ನ ವಯಸ್ಸಿನವರು ಅಥವಾ ನನಗಿಂತ ಚಿಕ್ಕವರು ಅಥವಾ ಜಂಜಿ ಅಂತ ಈಗೇನು ಹೇಳ್ತೀವಿ, ಅವ್ರು ಮಾತಾಡ್ತಕ್ಕಂಥ ಭಾಷೆಯನ್ನ ನಾವು ಕೇಳಿಸ್ಕೊತ ಹೋದ್ರೆ ನಿಜವಾದ ರಾಜಕೀಯ ಸ್ವಾತಂತ್ರ್ಯ ನಮಗೆ ಸಿಕ್ಕೇ ಇಲ್ಲ. ನಮಗೆ ಸಿಕ್ಕಿರತಕ್ಕಂಥ ರಾಜಕೀಯ ಯಾವುದು ಅಂದ್ರೆ ಅತ್ಯಂತ ಕಲುಷಿತವಾದ ರಾಜಕಾರಣ ನಾವು ನೋಡ್ತಾ ಬಂದಿರೋದು. ಸ್ವಾತಂತ್ರ್ಯ ಬಂದ ಹೊಸದಲ್ಲೇ ಬಹುಶಃ 51ರಲ್ಲಿ ಚುನಾವಣೆ ನಡೀತು, ಒಂದು 72-75ವರೆಗೂ ರಾಜಕಾರಣದ ಸ್ವರೂಪ ಬೇರೆ ಇತ್ತು. ಅದಾದ ನಂತರ ರಾಜಕಾರಣ ಬದಲಾದ ರೀತಿಯನ್ನ ನೋಡಿದ್ರೆ ನಿಜವಾದ ರಾಜಕೀಯ ಸ್ವಾತಂತ್ರ್ಯಕ್ಕೆ ಈಗ ಮತ್ತೆ ಹೋರಾಟವನ್ನ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಸ್ವಾತಂತ್ರ್ಯ ಎತ್ತ ಸಾಗಿದೆ ಅಂತ ಅಂದ್ರೆ ರಾಜಕೀಯ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳೋ ದಿಕ್ಕಲ್ಲಿ ಸಾಗ್ತಾ ಇದೆ ಸ್ವಾತಂತ್ರ್ಯ. ಯಾರಿಗೂ ಸಿಕ್ಕಿಲ್ಲ, ಯಾರಿಗೂ ಶುದ್ಧವಾದ ಅಥವಾ ಒಳ್ಳೆಯ ರಾಜಕಾರಣ. ಈಗ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಸಹ, ಈಗ ಬಸವರಾಜಪ್ಪ ಮಾತಾಡ್ತಾ ಹೇಳಿದ್ರು, ಯಾರು ಎಲೆಕ್ಷನ್ ನಿಲ್ಬೋದು, ಯಾರು ಎಲೆಕ್ಷನ್ ಅಲ್ಲಿ ಗೆಲ್ಬಹುದು ಅಂತ ಹೇಳಿದ್ರೆ ದುಡ್ಡಿದನ್ ಗೆಲ್ಬಹುದು, ಜಾತಿದನ್ ಗೆಲ್ಬಹುದು ಅಂತ ಅಂದಾಗ ಅರ್ಹತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಧಿಕಾರದ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿನಲ್ಲಿ ನಾವು ಪ್ರಜಾಪ್ರಭುತ್ವವನ್ನ ಹೇಗೆ ಬೆಳೆಸ್ತೀವಿ. ಈಗ ಜಂಜಿಗಳು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಅದೇನೆ. ಶಿಕ್ಷಣ ಇಲ್ಲದೆ ನಾವು ಏನು ಆಗಿದಿಲ್ಲ, ಬಹಳ ಪ್ರಮುಖವಾದ ಅಂಶ ಅಂತ ಹೇಳ್ತೀವಿ. ಆದ್ರೆ ಇಡೀ ಬಜೆಟ್ ಅಲ್ಲಿ ಶಿಕ್ಷಣಕ್ಕೆ ನಾವು ಕೊಡ್ತಕ್ಕಂಥದ್ದೇನು 8%, 10%, 12%. ಇದನ್ನು ಯಾವ ರಾಜ್ಯ ಸರ್ಕಾರವೂ ಮೀರ್ತಾ ಇಲ್ಲ, ಕೇಂದ್ರ ಸರ್ಕಾರವೂ ಮೀರ್ತಾ ಇಲ್ಲ. ಈಗಿನ ಯುವ ಜನರಿಗೆ ನಾವು ಶಿಕ್ಷಣವನ್ನ ಕೊಟ್ಟು ಅವರಿಗೆ ನಿಜವಾದ ಸ್ವಾತಂತ್ರ್ಯದ ಅರ್ಥವನ್ನ, ನಿಜವಾದ ರಾಜಕೀಯದ ಅರ್ಥವನ್ನ, ಅಥವಾ ನಿಜವಾದ ಒಂದು ಸಾಮಾಜಿಕ ಅರ್ಥವನ್ನ ನಾವು ಅವರಿಗೆ ತಿಳಿಸ್ಕೊಡಕ್ ಆಗ್ತಾ ಇಲ್ಲ ಅಂತಂದ್ರೆ, ಶಿಕ್ಷಣಕ್ಕೆ ನಾವು ಮಹತ್ವ ಕೊಡ್ತಾ ಇಲ್ಲ ಅಂದ್ರೆ ನಮಗೆ ಅಲ್ಲಿ ಸ್ವಾತಂತ್ರ್ಯ ಬೇಕಲ್ವಾ? ಉತ್ತಮ ಶಿಕ್ಷಣ ಬೇಕು. ಈ ಕೆಟ್ಟ ಶಿಕ್ಷಣದಿಂದ ನಾವು ಬಿಡುಗಡೆ ಹೊಂದಬೇಕು, ಈ ಕೆಟ್ಟ ಶಿಕ್ಷಣ ವ್ಯವಸ್ಥೆಯಿಂದ ಬಿಡುಗಡೆ ಹೊಂದಬೇಕು ಅಂತಕ್ಕಂಥ ಸ್ವಾತಂತ್ರ್ಯ ನಮಗೆ ಬೇಕಲ್ವಾ? ಆ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮಗೆ. ಇನ್ನು ಸಾಮಾಜಿಕವಾಗಿ ಒಳ ಮೀಸಲಾತಿ ಬಗ್ಗೆ ಎಷ್ಟು ಚರ್ಚೆಗಳು, ಎಷ್ಟು ಹೋರಾಟಗಳು, ಎಷ್ಟು ಮಾತುಕತೆಗಳು ನಡೀತಾ ಇದಾವೆ ಅಂತಂದ್ರೆ, ಮೀಸಲಾತಿ ಸಿಗದೆ ಇರತಕ್ಕಂತ ಜಾತಿ ಜನಾಂಗಗಳು ಇನ್ನೂ ಇದಾವೆ. ಆ ಸಮುದಾಯಗಳಲ್ಲಿ ಸರ್ಕಾರಿ ಕೆಲಸ ತಗೊಳ್ಳದೆ ಇರತಕ್ಕಂತ ವ್ಯಕ್ತಿಗಳು ಇನ್ನೂ ಇದ್ದಾರೆ. ಅಂದ್ರೆ ಅವರಿಗೆ ಮೀಸಲಾತಿ ತಲುಪಿಲ್ಲ. ಆದ್ರೆ ಒಳ ಮೀಸಲಾತಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಮಾತಾಡಿದ್ರೆ ನಮ್ದು ಮೀಸಲಾತಿ ಹೋಗ್ಬಿಡುತ್ತೆ, ನನಗೆ ಸಿಗ್ತಕ್ಕಂಥ ಕೆಲಸ ಹೋಗ್ಬಿಡುತ್ತೆ ಅಂತ ಏನು ಬಲಾಢ್ಯರು ಅಂತ ನಾವೇನ್ ಹೇಳ್ತೀವಿ, ಪ್ರಭಾವಿಗಳು ಅಂತ ಹೇಳ್ತೀವಿ, ಅವರು ಒಳ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ಚರ್ಚೆನೂ ಮಾಡ್ತಾ ಇಲ್ಲ, ಬೀದಿಗಳ ಹೋರಾಟ ಮಾಡ್ತಾರೆ ಒಳ ಮೀಸಲಾತಿ ಬೇಕು ಅಂತ. ಹಾಗಾದ್ರೆ ನಮಗೆ ಬೇಕಾಗಿರೋ ಸ್ವಾತಂತ್ರ್ಯ ಎಲ್ಲಿ? ಈ ಸಾಮಾಜಿಕ ಸ್ವಾತಂತ್ರ್ಯವೂ ಸಹ ನಮಗೆ ಬೇಕಾಗಿದೆ. ಈ ಕೆಟ್ಟ ಸಾಮಾಜಿಕ ವ್ಯವಸ್ಥೆಯಿಂದ ಬಿಡುಗಡೆ ಬೇಕಾಗಿದೆ. ಈ ಸ್ವಾತಂತ್ರ್ಯ ಬೇಕಾಗಿದೆ. ಆ ದಿಕ್ಕಲ್ಲಿ ನಾವು ಸಾಗಬೇಕಾಗಿದೆ. ಈ ರೀತಿ ಪಟ್ಟಿಯನ್ನ ಮಾಡ್ತಾ ಹೋಗೋದು. ನಾವು ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತಂದ್ರೆ, ನಮಗೆ ಇವತ್ತಿಗೂ ಸಹ ಯಾವ್ದ್ರಿಂದ ಸ್ವಾತಂತ್ರ್ಯ ಬೇಕು, ಯಾವ್ದ್ರಿಂದ ಬಿಡುಗಡೆ ಬೇಕು ಅನ್ನೋದಕ್ಕೆ ಈ ರೀತಿ ನೂರಾರು ಪಟ್ಟಿ. ನಾನು 2 ಹೇಳಿರ್ಬೋದು ಉದಾಹರಣೆಗೆ. ಬಹುಶಃ ನಿಮ್ಮ ಮನಸ್ಸಲ್ಲೂ ಆ ತರದ ಪ್ರಶ್ನೆಗಳು ಬಂದ್ರೆ, ಯಾಕೆ ಹೀಗಿದೆ ಅಂತ ಅನಿಸ್ದಾಗ ನಿಮ್ಗೆ ಅನ್ಸುತ್ತೆ ನಮಗೆ ಇದರಿಂದ ಬಿಡುಗಡೆ ಬೇಕು ಅಂತ. ಅದರಿಂದ ಬಿಡುಗಡೆ ಬೇಕು ಅಂದ್ರೆ ಅದರಿಂದ ಸ್ವಾತಂತ್ರ್ಯ ಬೇಕು ಅಂತ. ನಮ್ಮ ಸುತ್ತಮುತ್ತ ಇದೆ. ಇವತ್ತಿನ ಈ ಚಿಂತನಾ ಮಂಥನದ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಧನ್ಯವಾದ ಹೇಳ್ತೇನೆ. ಯಾಕೆ ಕೇಳಿದರೆ, ಸಮಯ ಪ್ರಜ್ಞೆ. ನಾನು ಸಾಕಷ್ಟು ನನ್ನ ಈ ವೃತ್ತಿ ಜೀವನದಲ್ಲಿ ಪಾಲಿಸಿರ್ತಕ್ಕಂಥದ್ದು ಕೋರ್ಟ್ 11 ಗಂಟೆ ಶುರುವಾಗುತ್ತೆ. ಈ ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮ ಸಮಯ ಪ್ರಜ್ಞೆಯುಕ್ತ ಎಲ್ಲ ಇಂಥ ಹಿರಿಯರು ಸಹ ಸಮಯ ಪ್ರಜ್ಞೆಯಲ್ಲಿ ಇಲ್ಲಿ ಬಂದು ಆ ಉದ್ಘಾಟನೆಯನ್ನು ಮಾಡಿದರೆ ನನಗೆ ಭಾಳ ತುಂಬ ಸಂತೋಷ ಆಯಿತು. ಅದು ನಮಗೆ ಭಾಳ, ಯಾಕೆಂದರೆ ನಮಗೊಂದು ಸ್ಫೂರ್ತಿ. ನಾವು ಹಿರಿಯರೇ ಬಂದಾಗ ನಾವು ಬರಲಿಕ್ಕೆ ಭಾಳ ಆಲೋಚನೆ ಮಾಡ್ತೇವೆ, ಅವರೆಲ್ಲ ಬರಲಿ ನಾವು ಆಮೇಲೆ ಹೋಗೋಣ ಅಂತ. ಅದಲ್ಲ, ನಾವು ಕಾಯೋದನ್ನು ಬಿಡಬೇಕು, ಕಾಯಿಸೋದನ್ನು ಸಹ ಬಿಡಬೇಕು.
ನಾವು ನಮ್ಮ ಕಾರ್ಯಪ್ರಜ್ಞೆಯನ್ನು ನಾವು ಅರಿತುಕೊಂಡಾಗ ಮಾತ್ರ ಈ ಎಲ್ಲ ವ್ಯವಸ್ಥೆಗಳನ್ನು ಸಾಕಷ್ಟು ಮಟ್ಟಿಗೆ ಸುಧಾರಣೆ ಮಾಡಲಿಕ್ಕಾಗ್ತದೆ. 100% ಎಲ್ಲೂ ಮಾಡೋಕ್ಕಾಗೋದಿಲ್ಲ. ಆದರೆ ನಮ್ಮನ್ನು ನಾವು ಸುಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಈ ಸ್ವಾತಂತ್ರ್ಯ ಅಂತಕ್ಕಂಥ ಒಂದು ಆದರ್ಶ. ಸರ್ಕಾರ ಮೊದಲು ಮಾಡಬೇಕಾದಂಥ ಸುಧಾರಣೆ ಅಂದರೆ ಹೆಂಡದಂಗಡಿಗಳನ್ನು ಮುಚ್ಚಿಸಿ, ಬೇರೆ ಯಾವುದ್ಯಾವುದೋ ಏನೇನೋ ಎಂಥ ಬಿಡದಿ ಯೋಜನೆಯೇನೋ ಮತ್ತೆ ಏರ್ಪೋರ್ಟನ್ನು ಮತ್ತೇನೋ ಮಾಡೋ ಬದಲು ಮಕ್ಕಳಿಗಾಗಿ ಶಿಕ್ಷಣವನ್ನು ಕೊಡುವಾಗ ಕುಡಿಯೋದು ತಪ್ಪು, ಮದ್ಯಪಾನ ತಪ್ಪೋದ್ರಿಂದ ಇಡೀ ಸಂಸಾರ ಹಾಳಾಗೋಗ್ತದೆ. ಯಾವ ರಾಜಕೀಯ ಪ್ರಜ್ಞೆಯಲ್ಲಿ ಕುಡಿದ ಮನುಷ್ಯನಿಗೆ ಯಾವ ರಾಜಕೀಯ ಪ್ರಜ್ಞೆ ಸಾಧ್ಯ ಇಲ್ಲ. ಅವನು ಯಾರು ಓಟ್ ಹಾಕ್ತಾನೆ? ಬಂದು 100 ರೂಪಾಯಿ ಕೊಟ್ಟರು ಅಂದ್ರೆ ಯಾರಿಗೆ ಬೇಕೋ ಓಟ್ ಹಾಕ್ತಾನೆ. ಹೋಗಿ ಕುಡ್ಕೊಂಡು ಹೋಗಿ ಕುಡ್ತಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ನು ಯಾರಿಗಾದ್ರೂ ಹಾಕ್ತಾನೆ. ಪ್ರಜ್ಞೆ ಎಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಖಂಡಿತವಾಗಿ ನಾನು ಹೇಳೋದು, ಈ ಹೆಂಡದಂಗಡಿಗಳನ್ನ ಮುಚ್ಚಿಸುವಂಥದ್ದು ಮತ್ತು ಆ ಮಹಿಳೆಯರಿಗೆ ಆ ಗಂಡಂದಿರನ್ನ ನಿಯಂತ್ರಣದಲ್ಲಿ ಕೊಡುವ ಕೆಲಸವನ್ನು ಮಾಡಬೇಕು ಅಂತ ಹೇಳೋದು ನನ್ನ ಕಳಕಳಿಯ ಗುರಿ. ಒಪ್ಕೊಳ್ಳಿಲ್ಲ, ಸೋಲ್ಸಿದ್ವಲ್ಲ ಗಾಂಧಿನ. ಬಟ್ ಈಗ ಏನಾಗಿದೆ ಅಂತಂದ್ರೆ ಪ್ರತಿಯೊಂದು ಸೆಕ್ಟರ್ ಅಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಗುವಿಗೆ ಕೌಶಲ್ಯ ಇಲ್ಲದೆ ಇದ್ರೆ ಅವನು ಈ ಬದುಕಲಿಕ್ಕೆ ಅವನು ಅನರ್ಹ ಅನ್ನೋ ಸ್ಥಿತಿಗೆ ಬಂದು ತಲುಪಿದೆ. ಸೊ ಹಾಗಾಗಿ ಮತ್ತೆ ನಮ್ಮ ಒಳಗೆ ಬರೀ ಶಿಕ್ಷಣ ಕ್ಷೇತ್ರದಲ್ಲಿ ಗಾಂಧಿಯನ್ನ ಇಳಿಸ್ಕೊಳ್ಬೇಕು. ಯಾವ ಥರ ಇಳಿಸ್ಕೊಳ್ಬೇಕು ಅಂತಂದ್ರೆ ಟಾಲ್ಸ್ಟಾಯ್ ಮತ್ತು ಗಾಂಧಿದು ಒಂದೇ ಒಂದು ಎಲ್ಲ ಹಿಂದಿ ಬಹಳ ಅನುಭವಿಗಳಿಗೆ 2 ಥರ ಜ್ಞಾನ ಇದೆ. ಒಂದು ಅನುಭವ ಜನ್ಯ ಅಂತ, ಹುಟ್ಟಿದಂಗಲೇ ಪಡ್ಕ ಬಂದ ಅಂತ, ಅದೆಲ್ಲ ಆಗಲ್ಲ. ಅನುಭವ ವೇದ್ಯದ ಶಿಖರಗಳಿವೆಲ್ಲ. ಹಾಗಾಗಿ ಈ ವಿಷಯವನ್ನು ಹೇಳ್ತಾರೆ. ಗಾಂಧೀಜಿಯವರಿಗೆ ಒಂದ್ಸರಿ ಟಾಲ್ಸ್ಟಾಯ್ ಈ ಮಾತು ಹೇಳ್ತಾರೆ, ನಿಮ್ಮ ಫುಡ್ ಪ್ಯಾಟರ್ನ್ ಪಟ್ಟಿ ಕೊಡಿ ಅಂತ. ಫುಡ್ ಪ್ಯಾಟರ್ನ್ ಪಟ್ಟಿ ಕೊಡಿ ಅಂದ ತಕ್ಷಣ ಟಾಲ್ಸ್ಟಾಯ್ ಒಪ್ಪಟ ಸಸ್ಯಾಹಾರಿಗಳಾಗಿದ್ದ ಸಮಯ ಕೊಟ್ಟ ತಕ್ಷಣ ಮೊದಲೇ ಹಾಲು ಅಂತ ಬರೆದು ಕೊಡ್ತಾರೆ. ಗಾಂಧೀಜಿ ಹಾಲು ಅಂತ ಬರೆದು ಉಳಿದಿರೋದನ್ನೆಲ್ಲ ಫುಡ್ ಪ್ಯಾಟರ್ನ್ ಕೊಡ್ತಾರೆ. ಆಯ್ತಾ? ಆಮೇಲೆ ಇದೇನು ನಿಮ್ಮ ಪಟ್ಟಿ ಪ್ರತಿನಿಧಿಸುತ್ತೆ ಅಂತಂದ್ರೆ ಇದು ಇಲ್ಲ, ನಾನು ವೆಜಿಟೇರಿಯನ್ ಅನ್ನೋದನ್ನ ಪ್ರತಿನಿಧಿಸುತ್ತೆ ಅಂತ ಹೇಳಿದಾಗ ಟಾಲ್ಸ್ಟಾಯ್ ಫಸ್ಟ್ ಹೇಳ್ತಾರೆ, ಯು ಇನ್ಕ್ಲೂಡ್ ಮಿಲ್ಕ್ ಇನ್ ಯುವರ್ ಲಿಸ್ಟ್, ದಟ್ಸ್ ವೈ ಯಾವ ಕಾರಣಕ್ಕೂ ನೀವು ವೆಜಿಟೇರಿಯನ್ ಆಗಲ್ಲ ಅಂದು ಕೂಡಲೇ ಅವತ್ತಿನ ದಿನದಿಂದಲೇ ಹಾಲನ್ನ ಕುಡಿಯೋದು ಗಾಂಧಿ ಬಿಡ್ತಾರೆ. ಯಾಕೆ ಈ ಪಟ್ಟಿ ಹೇಳ್ತೀನಿ? ಕುಡಿಯೋದು, ಇಟ್ಕೊಳ್ಳೋದು, ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಈ ಚರ್ಚೆ ಅಲ್ಲ ನಂದು. ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ ನಾವು ಪರಿವರ್ತನೆ ಒಳಬೇಕಾಗಿರೋದು ಅಂತ ನನ್ನ ಆಂತರ್ಯದಿಂದ ಹೀಗೆ ಮಕ್ಕಳನ್ನ ತರಬೇತಿಗೊಳಿಸಬೇಕಾಗಿದೆ. ಇಟ್ಸ್ ವೆರಿ ವೆರಿ ನೀಡೆಡ್. ಒಗ್ಗಟ್ಟಾಗಬೇಕು, ಅಂತಹ ಒಂದು ವೈಚಾರಿಕ ಪ್ರಜ್ಞೆ ಬೇಕು. ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಗಾಂಧಿ, ಎಲ್ಲಕ್ಕಿಂತ ಹೆಚ್ಚಾಗಿ ಕುವೆಂಪು ಅವರ ಚಿಂತನೆಗಳನ್ನು ನಾವು ತರಬೇಕು. ನನಗಿಂತ ಹಿರಿಯರಿಲ್ಲ ಅಂತ ಹೇಳಿದಂತಹ ಬಸವಣ್ಣನವರು ಮಹಾನ್ ಮಾನವತಾವಾದಿ ಅಂತ ನಾವು ಹೇಳ್ತೀವಿ. ಮನುಷ್ಯತ್ವವನ್ನ ಎತ್ತಿ ಹಿಡಿದ್ರು. ಎಲ್ಲರ ಚಿಂತನೆಗಳನ್ನ ನಾವು ಹೇಳಿದ್ರೆ ಮಾತ್ರ, ಅದನ್ನ ತಿಳ್ಕೊಂಡ್ರೆ ಮಾತ್ರ ಅದು ಸ್ವಾತಂತ್ರ್ಯದ ಅರ್ಥ ಬರಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಹಿರಿಯರಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ, ಅಂಥವರ ಮಾತುಗಳನ್ನ ಕೇಳಕ್ಕೆ ಯಾರೂ ರೆಡಿ ಇಲ್ಲ. ಯಾಕಂತಂದ್ರೆ ನಾವು ಯಾರು ಮಕ್ಕಳಿಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಂತಹ ಚಟುವಟಿಕೆಗಳಾಗಿತ್ತು, ಹೀಗೆ ನಡೆದು ಹೋಯ್ತು, ದೀನದಲಿತರು ಭಾಗವಹಿಸಿದ್ರು, ಮುಸ್ಲಿಮ್ರು ಭಾಗವಹಿಸಿದ್ರು, ಹೆಣ್ಮಕ್ಳು ಇದ್ರು, ವಿಧವಾ ಹೆಣ್ಮಕ್ಳಿದ್ರು. ಇಡೀ ಒಂದು ಸ್ವಾತಂತ್ರ್ಯ ಹೋರಾಟ ಅನ್ನುವಂಥದ್ದು ಏನು ಬಟ್ಟೆ ಅರಿವೆಯನ್ನ ಇದ್ರ ಮೇಲೆ ಮುಳ್ಳಿನ ಮೇಲೆ ಹಾಕಿದ್ರೆ ಒಂದ್ ಕಡೆಯಿಂದ ಕಿತ್ಕೊಂಡು ಸರಿ ಮಾಡಿದ್ರೆ ಇನ್ನೊಂದು ಕಡೆ ಕಿತ್ಕೊಂಡು ಹಿಡಿತಿತ್ತಂತೆ. ಆ ಥರದಲ್ಲಿ ಅರಿವೆ ಬಿಡಿಸಿದಂತೆ ಇತ್ತ ಸ್ವಾತಂತ್ರ್ಯ. ಈ ಎಲ್ಲ ಇದನ್ನ ಹೇಳಬೇಕು ಅಂತಂದ್ರೆ ನಾವು ಮೊದಲು ನಮ್ಮ ಮಕ್ಕಳಿಗೆ, ನಮ್ಮೆಲ್ಲರಿಗೂ ಕೂಡ ಈ ಒಂದು ಪ್ರಜ್ಞೆಯನ್ನು ತರಿಸ್ಬೇಕು. ಅದು ಸಾಧ್ಯ ಆಗ್ತಿಲ್ಲ. ಆ ಸಾಧ್ಯ ಯಾವತ್ತಾಗತ್ತೆ ಅಂತಂದರೆ ನಾವೆಲ್ಲರೂ ಕೈ ಜೋಡಿಸ್ಬೇಕು, ಎಲ್ಲರೂ ಆ ಒಂದು ವಿಚಾರಗಳನ್ನು ತಿಳಿಸ್ಬೇಕು. ಇದಕ್ಕೆ ಮಾಧ್ಯಮ ಮಿತ್ರರು ಸಹಕರಿಸಬೇಕು. ಮಾಧ್ಯಮದವ್ರ ಬಗ್ಗೆ ಮಾತಾಡ್ತಿದ್ರು. ಮಾಧ್ಯಮ ಮಿತ್ರರು ಇವತ್ತು ಬಹಳಷ್ಟು ಜನ ಇಂತಹ ವಿಚಾರಗಳನ್ನು ತಿಳಿಸ್ಬೇಕಾಗಿದೆ. ಅದು ತಿಳಿಸಕ್ಕೆ ಸಾಧ್ಯ ಆಗೋದಂದ್ರೆ ನಾವೆಲ್ಲರೂ ಒಕ್ಕೊರಲಿನಿಂದ ಆ ಧ್ವನಿಯನ್ನ ಎತ್ತಬೇಕು. ಧ್ವನಿ ಎತ್ತಕ್ಕೆ ಸಾಧ್ಯ ಆಗುತ್ತೆ ಯಾವಾಗಂದ್ರೆ ನಾನು ಸರಿಯಾಗಿದ್ರೆ, ನಾನು ಸರಿಯಾಗಬೇಕು ಅಂತಂದ್ರೆ ನಮಗೆ ಎಲ್ಲ ರೀತಿಯಾದಂತಹ ಒಂದು ಸಾಮಾಜಿಕ ಬದುಕಿನಲ್ಲಿ ಇರುವಂತಹ ಎಲ್ಲ ರೀತಿಯಾದಂತಹ ಪರಿಸ್ಥಿತಿಗಳನ್ನು ನಾವು ಅರ್ಥ ಮಾಡಿಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದಂತಹ ಅನೇಕ ಘಟನೆಗಳನ್ನು ಮೆಲುಕು ಹಾಕ್ಕೊಂಡು ಇವತ್ತಿನ ಸಮಾಜದಲ್ಲಿ ಆಗ್ತಿರುವಂಥ, ಅಂದರೆ ನಮ್ದೆಲ್ಲ ವಯಸ್ಸಾಯ್ತು, ನಾವು ಮಕ್ಕಳಿಗೆ ತಿಳಿಸ್ಬೇಕು. ಹೇಳಿದ್ರು ನಶೆ ಮುಕ್ತ, ಇವರು ಮೇಡಮ್ ಹೇಳಿದ್ರಲ್ಲ,
ಬೇವಿನ ಮರಗಳು ಯಾಕೆ ಬರ್ತಾ ಇದೆ? ಯಾಕೆ ಅಂತ ಅಂದ್ರೆ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ ಅಂತ ನನ್ನ ಪರಿಕಲ್ಪನೆ. ಯಾಕೆ ಅಂದ್ರೆ ಪ್ರಾಥಮಿಕ ಶಾಲೆ ಒಳಗಡೆ ಹಲಸಿನ ಬೀಜ ಬಿತ್ತುತ್ತಾ ಇದ್ದಾರೆ, ಆದ್ರೆ ಹಲಸಿನ ಮರ ಹಣ್ಣು ನಮಗೆ ಸಿಗ್ತಾ ಇಲ್ಲ. ಈ ಪ್ರೈಮರಿ ಸ್ಕೂಲ್ಗಳು ಹೆಂಗಾಗಿದೆ ಅಂತಂದ್ರೆ ಈ ಬಿಸ್ನೆಸ್ ಮಾರ್ಕೆಟಿಂಗ್ ಎಜುಕೇಶನ್ ಒಳಗಡೆ ಸಿಲೆಬಸ್ಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಿದೀವಿ ನಾವು. ಸಿಲೆಬಸ್ ಜಾಸ್ತಿ ಮಾಡ್ದಂಗೆ ರಾಧಾಕೃಷ್ಣನ್ ನೋಡಿದೀವಲ್ವಾ ನಾವು, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಇವತ್ತಿಗೂ ಕೂಡ ನಮಗೆ ಮಾನೇ ಮಾತಾಗಿದ್ದಾರೆ. ಯಾಕೆ? ಅವರು ನಾನು ಚೆನ್ನಾಗಿ ಪಾಠ ಮಾಡಿ ಹೆಸರು ಬೆಳೆಸ್ಬೇಕು ಅಂತ ಮಾಡ್ಕೊಂಡಿಲ್ಲ. ಅವರು ಮಾಡಿದಂತ ಪಾಠ ನಮಗೇನಾಗಿದೆ ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣನ ನೆನ್ಪಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಲ್ವಾ? ಹಾಗಿದ್ಮೇಲೆ ಫುಡ್ ಡಿಪಾರ್ಟ್ಮೆಂಟ್ ಅನ್ನ ತಗೊಂಬಂದು ಈ ಫುಡ್ ಡಿಪಾರ್ಟ್ಮೆಂಟ್ ಗೆ ಅಡಿಗೆ ಕೊಡೋದು, ಅಡಿಗೆ ಮಾಡೋದೆಲ್ಲ ಮಾಡ್ತಾ ಇದಾರಲ್ಲ, ಎಜುಕೇಶನ್ ಸಿಸ್ಟಮ್ಗೆ ಟೀಚರ್ಸ್ಗೆ ಬರ್ಡನ್ ಕೊಡ್ತಾ ಇದ್ದೀರಾ. ಶಿಕ್ಷಕರು ಪಾಠ ಮಾಡೋದನ್ನ ಬಿಟ್ಟು ಬರೀ ಅಡಿಗೆ ವ್ಯವಸ್ಥೆ, ಎಗ್ ವ್ಯವಸ್ಥೆ ಇದನ್ನೆಲ್ಲ ಮಾಡ್ಕೊತಾ ಕೂತ್ರೆ ಪಾಠ ಮಾಡೋದಾದ್ರು ಯಾವಾಗ? ಅವರು ಮೌಲ್ಯಗಳನ್ನ ಕಲಿಸೋದು ಯಾವಾಗ? ಇವಾಗ ಹೆಂಗಾಗಿದೆ ಅಂದ್ರೆ ಮಾರಲ್ ಎಥಿಕ್ಸ್ ಅಂತ ಬುಕ್ಸ್ಗಳನ್ನ ನಾವು ಓದ್ತಾ ಇದೀವಿ. ನಮ್ಮ ಭೂಮಿ ಒಳಗಡೆ ಮುಂಚೆ ಎಲ್ಲ ನಾವು ಇಡೀ ಜಗತ್ತಿಗೆ ನಾವು ನಾಗರಿಕತೆಯನ್ನ ಕಲಿಸಿದೀವಲ್ವಾ? ನಾಗರಿಕತೆ ಕೊಟ್ಟಿದೀವಿ, ಜ್ಞಾನವನ್ನ ಕೊಟ್ಟಿದೀವಿ, ಆಮೇಲೆ ಜಗತ್ತಿಗೆ ನಾವು ಸಂಸ್ಕಾರ ಏನು ಅಂತ ಕಲಿಸಿದೀವಿ. ಮತ್ತೆ ನಮ್ಗೆ ಯಾಕೆ ಬೇಕು ಎಥಿಕ್ಸ್ ಬುಕ್ಸ್ಗಳು ಯಾಕೆ ಬೇಕು? ಸಂಸ್ಕಾರದ ಬುಕ್ಸ್ಗಳೆಲ್ಲ ಯಾಕೆ ಬೇಕು? ಪೋಷನ್ಸ್ ಅನ್ನ ಜಾಸ್ತಿ ಮಾಡೋದ್ರ ಬದಲು ಕಮ್ಮಿ ಮಾಡ್ಕೊಂಡು ಆ ಬೆಳೀತಕ್ಕಂತ ಮಕ್ಕಳುಗಳಿಗೆ ಆಟ ಆಡ್ಕೊಂತಾನೆ ನಾಲೆಡ್ಜ್ ಅನ್ನ ಬೆಳೆಸ್ಕೊಳ್ಳೋ ವ್ಯವಸ್ಥೆಗಳಾಗಬೇಕು. 0.2% ಮಾತ್ರ ಅವನು ಹಣಕ್ಕೆ ತಂದೆ ಆದರೆ ಮಾರ್ಕೆಟ್ ರೇಟಿನ 6% ಸುಮಾರು 65ರಿಂದ 70 ಸಾವಿರ ರೂಪಾಯಿ ಆಸ್ತಿ ವರ್ಗಾವಣೆ ಶುಲ್ಕವನ್ನು ತಗೋತಾರೆ. ಇದನ್ನು ನಾವು ನಿರಂತರವಾಗಿ RTIನಲ್ಲಿ ಹಾಕಿ ಮೇಲಧಿಕಾರಿಗಳಿಗೆ ತಿಳಿಸಿ, ಮಿನಿಸ್ಟ್ರಿಗೆ ತಿಳಿಸಿ, ಒಂದು 5-6 ಸಭೆಗಳನ್ನು ಮಾಡಿದ್ರು ಸಹಿತ ಇದು ಆಗೇ ಇಲ್ಲ, ಸಾಲ್ವ್ ಆಗ್ತಾನೇ ಇಲ್ಲ ಪ್ರಶ್ನೆಗಳು. ಬಹುಶಃ ನಮಗೆ ಅನಿಸುತ್ತೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ಸಮಸ್ಯೆಗಳು ಹಿಂಗೇನೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತಾ ಅಂತ. ಇನ್ನೊಂದು ಎಜುಕೇಷನ್ ವಿಚಾರವಾಗಿ ನೀವು ತೊಗೊಂಡಿರೋದ್ರಿಂದ ನಾನು ಒಂದೇ ಒಂದು ಮಾತಾಡ್ತೀನಿ. ನಾನು ಕಾಲೇಜಲ್ಲೇ ಇದೆ, ನಿವೃತ್ತಿನಾಗಿದ್ದೀನಿ. ಈಗ ಫೀಸ್ ಶುಲ್ಕ ಯಾವುದೋ DDP ಆಫೀಸ್ದೋ ಅಥವಾ ಕಾಲೇಜ್ ಡೈರೆಕ್ಟರ್ದೋ ಫೀಸ್ ಶುಲ್ಕವನ್ನು ಎಲ್ಲ ಕಾಲೇಜುಗಳಲ್ಲಿ ಅದನ್ನು ಪ್ರಚಾರ ಪಡಿಸ್ಬೇಕು ಅಂತ ಇದ್ದೀವಿ. ಯಾವ ಕಾಲೇಜಿನೊಳಗೆ ಪ್ರಚಾರ ಪಡಿಸ್ತಾರೆ? 1 to ಬರೀ ಡಬಲ್ ಟೈಮ್ ಅಲ್ಲ, 1000 ಟೈಮ್ ತಗೋತಾ ಇದ್ದಾರೆ. ನಿಮಗೆ 90% ಇದ್ದರೆ 1 lakh ಡೊನೇಷನ್ PUCಗೆ, ಅದೇನೇ 95 ಇದ್ದರೆ ಒಂದು 5 ಲಕ್ಷ ಕಡಿಮೆ, 100% ಇದ್ದರೆ ಇನ್ನೊಂದು 5 ಸಾವಿರ ಕಡಿಮೆ. ಹೀಗೆ ಈ ಥರ ಯಾರು ಕೇಳೋದೇ ಇಲ್ಲ. ಇರೋನು ಒಬ್ಬ ಮಗ ಒಳ್ಳೆ ಶಾಲೆಯಲ್ಲಿ ಸೇರಲಿ ಅಂತ ಹೇಳಿ ಕಟ್ಬಿಡ್ತೀವಿ ನಾವು ಒಂದ್ಸರಿ ಕೇಳಿದೆ, ಏನು ಅಯ್ಯೋ ಅಶೋಕ್ ಕುಮಾರ್ ಸುಮ್ಮನಿರಿ, ನೀವೆಲ್ಲ ಇದೆ ನಮ್ಮ ಮಗಳು ನಾಳೆ ದಿನ ಒಳ್ಳೆ ಶಾಲೆಯಲ್ಲಿ ಇರಬೇಕು ಅನ್ನೋ, AC ಇದೆ ಇಲ್ಲಿ, ಅಂಥ ಶಾಲೆನಲ್ಲಿ ನಾವು ಸೇರಿಸ್ಬೇಕು ಅಂತ. ಈಗ ಇನ್ನೊಂದು ಹೊಸ ಒಂದು ವಿಚಾರ ನನ್ನ ಗಮನಕ್ಕೆ ಬರ್ತಾ ಇದೆ. ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾನು ವಿಚಾರ ಮಾಡಿದ್ದು, ನಿವೃತ್ತಿ ಆದಂಥ ಹುದ್ದೆಗಳನ್ನು ಯಾವುದನ್ನು ಎಲ್ಲ ಸೀಸ್ ಆಗ್ತಾಯಿದೆ. ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ ಉಪನ್ಯಾಸಕ ಹುದ್ದೆಗಳೆಲ್ಲ ಸೀಸ್ ಆಗ್ತಾಯಿದೆ. ನೆಕ್ಸ್ಟ್ ಯಾರನ್ನು ತೊಗೊಳಲ್ಲ, ಗೆಸ್ಟ್ ಲೆಕ್ಚರ್ಸನ್ನು ತಗೋತಾರೆ. ಗೆಸ್ಟ್ ಲೆಕ್ಚರ್ಸ್ಗೆ ದುಡ್ಡು ಕೊಡಬೇಕು. ಯಾರ ಮೇಲೆ ಹಾಕ್ತಾರೆ? ಅದನ್ನು ವಿದ್ಯಾರ್ಥಿಗಳ ಮೇಲೆ ಹಾಕ್ತಾರೆ. ಇನ್ನೊಂದು ಮಹಿಳಾ ಕಾಲೇಜುಗಳನ್ನು ಈಗ ನಮ್ಮ ಅಕ್ಕನ ಮಗಳೇ